ನಮಸ್ಕಾರ. ನಾನು ನಿಮ್ಮ ಎಸ್ ಮಹೇಂದರ್. ನಾನು ಚಿತ್ರ ನಿರ್ದೇಶಕನಾಗೋದಕ್ಕೆ ನಿಜವಾದ ಇನ್ಸ್ಪಿರೇಷನ್ ನನ್ನ ಹಿನ್ನೆಲೆ. ಅದು ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲೂಕು, ಬಂಡಳ್ಳಿ ಅನ್ನೋ ಗ್ರಾಮ. ಅಂದರೆ ಹತ್ತತ್ರ ಮಲೆ ಮಹದೇಶ್ವರ ಬೆಟ್ಟದ ಹತ್ರ ನಮ್ಮ ಊರು, ಒಂದು ಸಣ್ಣ ಗ್ರಾಮ. ಏನಕ್ಕೆ ನನ್ನ ಹಿನ್ನೆಲೆನೇ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ ಅಂದರೆ, ಚಾಮರಾಜನಗರ ಜಿಲ್ಲೆ ಅಂದರೆ ಜನಪದಕ್ಕೆ ತವರು. ಅದು ಮಲೆ ಮಹದೇಶ್ವರ, ಮಂಟೇಸ್ವಾಮಿ, ರಾಚಪ್ಪಾಜಿ, ಸಿದ್ದಪ್ಪಾಜಿ ಇವರುಗಳೆಲ್ಲರೂ ಕೂಡ ಅವರ ಆಶಯಗಳು ಏನಿತ್ತು ಅದನ್ನೆಲ್ಲ ಜನಪದದ ಮೂಲಕ ಜನಗಳಿಗೆ ತಲುಪಿಸಿ ಅದನ್ನು ಉಳಿಸಿ ಬೆಳೆಸಿದಂಥವ್ರು. ಈಗಲೂ ಕೂಡ ಆ ಭಾಗದ ಜನಕ್ಕೆ ಜನಪದ ಅಂದರೆ ರಕ್ತದಲ್ಲಿ ತುಂಬಿಕೊಂಡಿರುತ್ತೆ. ನಾಟಿ ಮಾಡುವಾಗ, ಇನ್ನೇನು ಕಣದಲ್ಲಿ ಕೆಲಸ ಮಾಡುವಾಗ, ಇನ್ನೊಂದು ಕಡೆ ಮಾಡುವಾಗ, ರಾಗಿ ಬೀಸುವಾಗ, ಭತ್ತ ಕುಟ್ಟುವಾಗ, ಈ ಜನಪದ ಜೀವನದಲ್ಲಿ ಹಾಸುಹೊಕ್ಕಾಗೋಗಿದೆ ಆ ಭಾಗದ ಜನಗಳಿಗೆ. ಹಾಗಾಗಿ ನೀವು ಯಾರನ್ನು ಕೇಳಿದ್ರು ಕೂಡ ನಿರರ್ಗಳವಾಗಿ ಜನಪದ ಗೀತೆಗಳನ್ನ ಹಾಡ್ತಾರೆ ಅವರೆಲ್ಲ. ಆ ಥರದ ಒಂದು ಹಿನ್ನೆಲೆಯಲ್ಲಿ ಬೆಳೆದವನು ನಾನು. ಹಾಗಾಗಿ ಜಾಸ್ತಿ ಗ್ರಾಮೀಣ ಪ್ರದೇಶದ ಮತ್ತು ಜನಪದ, ಅಲ್ಲಿಯ ನೆಲ, ಜಲ, ಮಣ್ಣು ಮತ್ತು ಆ ಮಣ್ಣಿನ ಕಥೆಗಳು, ಅವಿಭಕ್ತ ಕುಟುಂಬಗಳು, ಭಾವನಾತ್ಮಕ ಸಂಬಂಧಗಳು, ಜೊತೆಗೆ ಈ ಮಹಿಳಾ ಪ್ರಧಾನವಾದಂಥ ವಿಚಾರಗಳಿರ್ಬೋದು, ಮಕ್ಕಳ ಪ್ರಧಾನವಾದಂಥ ವಿಚಾರಗಳಿರ್ಬೋದು. ಅದರಲ್ಲೂ ಜಾಸ್ತಿ ನನ್ನ ಚಿತ್ರಗಳು ಗ್ರಾಮೀಣ ಪ್ರದೇಶ, ಅದರಲ್ಲೂ ನೇಚರ್, ಈ ಪ್ರಕೃತಿಯನ್ನು ಜಾಸ್ತಿ ಬಿಂಬಿಸುವಂಥ ಚಿತ್ರಗಳನ್ನ ಮಾಡಿದಂಥವನು. ಸಿನಿಮಾಕ್ಕೆ ಬರುವಾಗ ನಾನು ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ, ಈ ಮ್ಯೂಸಿಕ್ನೇ ನಂಬ್ಕೊಂಡು ಬಂದವನು ನಾನು. ಒಂದು ಅದ್ಭುತವಾದ ಮ್ಯೂಸಿಕ್ ನನ್ನ ಸಿನಿಮಾದಲ್ಲಿ ಇರಲೇಬೇಕು. ಆ ಮ್ಯೂಸಿಕ್ಕು ಸಿನಿಮಾದ ಬೆನ್ನೆಲುಬಾಗಬೇಕು, ಆ ಥರ ನಾಡಿ ಆಗಬೇಕು ಅಂತ ಕನಸು ಕಟ್ಕೊಂಡು ಬಂದವನು. ಆ ಜರ್ನಿಯಲ್ಲಿ ನನಗೆ ನಿಜವಾಗಿ ಗಿಫ್ಟ್, ಐ ಆಮ್ ಬ್ಲೆಸ್ಡ್ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಹಂಸಲೇಖ ಅವರು ನನ್ನ ಚಿತ್ರ ಜೀವನದ ಜರ್ನಿಲಿ ನನಗೆ ಸಿಕ್ಕಿದ್ದು. ಅವರ ನನ್ನ ಭೇಟಿ ನಿಜವಾಗೂ ಕೂಡ ಭಾಳ ಅದ್ಭುತವಾದ ಒಂದು ಭೇಟಿ. ಸುಮಾರು 1992 ಅಂತ ಅನಿಸುತ್ತೆ, 91, 92, ಶೃಂಗಾರ ಕಾವ್ಯ ಅನ್ನೋ ಚಿತ್ರದ ಮೂಲಕ. ಅದು ನನ್ನ 2ನೇ ಚಿತ್ರ. ಅದು ಆಗಾಗಲೇ ರಘುವೀರ್ ಅವರು ಒಂದು ಸಿನಿಮಾ ಮಾಡಿ ದೊಡ್ಡ ಹಿಟ್ಟಾಗಿತ್ತದು. ಅವರ 2ನೇ ಚಿತ್ರವನ್ನು ನನಗೆ ಕೊಟ್ಟರು, ಒಂದು ಲವ್ ಸ್ಟೋರಿ ಮಾಡಿ ಅಂಥೇಳಿ. ಸೊ ಲವ್ ಸ್ಟೋರಿ ಅಂದ ತಕ್ಷಣ ಸಾಂಗ್ಸ್ ಬೇಕೇ ಬೇಕು, ಅದ್ಭುತವಾದ ಸಾಂಗ್ಸ್ ಇರಬೇಕು. ಏಕೆಂದರೆ ಈಗಾಗಲೇ ಆಲ್ರೆಡಿ ಅವ್ರು ಮಾಡಿ ಗೆದ್ದಿದ್ದರು. ಆ ಸಂದರ್ಭದಲ್ಲಿ ನಾನು ಶೃಂಗಾರ ಕಾವ್ಯ ಅನ್ನುವಂಥ ಒಂದು ಸ್ಕ್ರಿಪ್ಟನ್ನು ಬರೆದೆ ನಾನು. ಅದು ಮ್ಯೂಸಿಕಲ್ ಬೇಸ್ಡ್, ಒಂದು 6-7 ಹಾಡುಗಳು ಪ್ಲೇಸ್ಮೆಂಟ್ ಎಲ್ಲ ಮಾಡಿಕೊಂಡು, ಇದಕ್ಕೆ ಹಂಸಲೇಖ ಅವರೇ ಆದರೆ ಚೆನ್ನಾಗಿರುತ್ತೆ ಅಂತ. ಅವ್ರಿಗೂ ನನಗೂ ಪರಿಚಯ ಇರಲಿಲ್ಲ. ಎಲ್ಲೋ ಒಂದು ಕಡೆ ಒಂದು ಭಯ, ನಾನು ತೀರಾ ಮುಗ್ಧ, ಆಮೇಲೆ ಸಂಕೋಚ ಸ್ವಭಾವ ನಮ್ಮದೆಲ್ಲ, ಹಳ್ಳಿಯಿಂದ ಬಂದಿದ್ವಿ. ಆಗ್ತಾನೆ ತುಂಬ PUC ಮುಗಿಸಿ ಒಂದು 2-3 ವರ್ಷಗಳಾಗಿದ್ವು ಅಂತ ಕಾಣುತ್ತೆ ನಾನು ಡೈರೆಕ್ಟರ್ ಆದಾಗ. ಫಸ್ಟು ಅವ್ರನ್ನ ಭೇಟಿ ಮಾಡಿದೆ. ಆ ಭೇಟಿ ಮಾಡೋ ದಿನ ತುಂಬ ಎಕ್ಸೈಟ್ಮೆಂಟ್ ಅದು. ಅವ್ರ ಹತ್ರ ಹೋದಾಗ ಸ್ಕ್ರಿಪ್ಟ್ ಹೇಳಬೇಕು. ಸರಿ ಹೋದ ತಕ್ಷಣ ಅವ್ರು ನೋಡ್ತಿದ್ದಂಗೆ ನನ್ನ ತಲೆಯಲ್ಲಿ ಸ್ಕ್ರಿಪ್ಟ್ ಎಲ್ಲ ಮರ್ತೋಯ್ತು ನನಗೆ. ಯಾಕೆಂದರೆ ಲೆಜೆಂಡ್, ಆಗಲೇ ತುಂಬ ಅದ್ಭುತವಾದ ಸಿನಿಮಾಗಳನ್ನ, ಪ್ರೇಮಲೋಕ ಇರ್ಬೋದು, ರಣಧೀರ ಇರ್ಬೋದು, ಈ ಥರ ಚಿತ್ರಗಳನ್ನ ಮಾಡಿ ತುಂಬ ದೊಡ್ಡ ಹೆಸರದು ಹಂಸಲೇಖ ಅವರು ಅಂದರೆ ಆವಾಗ. ತದನಂತರ ಸರಿ ಅವ್ರನ್ನ ಸ್ಟಡಿ ಮಾಡಿ ಒಂದು ಅರ್ಧ ಗಂಟೆಗಳು ನಂತರ ಶೃಂಗಾರ ಕಾವ್ಯ ಕಥೆನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನಾನು. ಭಾಳ ಅದ್ಭುತವಾದ ರೆಸ್ಪಾನ್ಸ್ ಅವರಿಂದ ಬಂತು. ಸೊ ಅಲ್ಲಿಂದ ನಮ್ಮಿಬ್ಬರ ಜರ್ನಿ ಶುರುವಾಯಿತು. ನಿಜವೂ ಕೂಡ ಇವತ್ತಿಗೂ ಆ ಶೃಂಗಾರ ಕಾವ್ಯದ ಹಾಡುಗಳು ಇವತ್ತಿಗೂ ಅದನ್ನು ಯಾರು ಮರೆಯೋ ಹಾಗಿಲ್ಲ. ಇವತ್ತು ಕೇಳೋದು ಕೂಡ ನಿನ್ನೆ ಮೊನ್ನೆ ರೆಕಾರ್ಡ್ ಮಾಡಿರುವಂಥ ಹಾಡುಗಳೇನೋ ಅನ್ನೋಷ್ಟು ಒಂದು ಅದ್ಭುತವಾದ ಸಾಂಗ್ಸ್. ಆಮೇಲೆ ಅಲ್ಲಿಂದ ಆಚೆಗೆ ಸುಮಾರು 25 ಚಿತ್ರಗಳಿಗೂ ಹೆಚ್ಚು ಸಿನಿಮಾಗಳನ್ನ ನಾನು ಅವರು ಕಾಂಬಿನೇಷನಲ್ಲಿ ಮಾಡಿದ್ದೀವಿ. ಭಾಳ ಅದ್ಭುತವಾದ ಜರ್ನಿ, ಜೊತೆಗೆ ತುಂಬ ಮನಸ್ಸಲ್ಲಿ ಉಳಿಯುವಂಥ ಜರ್ನಿ. ಅವರು ನಾನು ಒಟ್ಟಿಗೆ ಸೇರಿ ಕೆಲಸ ಮಾಡಿದಂಥದ್ದು. ಅಲ್ಲಿಂದ ಆಚೆಗೆ ಶೃಂಗಾರ ಕಾವ್ಯ ಆದಮೇಲೆ ತಾಯಿ ನೆತ್ತೂರು, ಹೆತ್ತವರು, ಕರ್ಪೂರದ ಗೊಂಬೆ,
ಆ, ಹೀಗೆ ಸಾಲು ಸಾಲು 25ಕ್ಕೂ ಹೆಚ್ಚು ಚಿತ್ರಗಳು. ನಿಜವೂ ಕೂಡ ನಾನು ಅವರ ನನ್ನ ವರ್ಕಿಂಗ್ ಸ್ಟೈಲ್ ಹೇಗಿತ್ತು ಅಂದರೆ, ಹೇಗೆ ಸಿನಿಮಾದಲ್ಲಿ ಇವರಿಬ್ಬರು ಕಾಂಬಿನೇಷನ್ನು ಎಲ್ಲ ಹಾಡುಗಳು ಹಿಟ್ ಆಗುತ್ತಲ್ಲ ಅಂತ ಎಲ್ಲರೂ ಆಶ್ಚರ್ಯ ಪಡೋರು. ಆಮೇಲೆ ಅವರಲ್ಲಿ ನನ್ನ ಮೇಲೆ ಒಂದು ನಂಬಿಕೆ ಇತ್ತು ಅವರಿಗೆ. ಇವನು ಬರ್ತಾ ಏನಾದರೂ ಮೈಂಡಲ್ಲಿ ಇಟ್ಕೊ ಬಂದಿರ್ತಾನೆ ಏನಾದರೂ ಅಂತ. ಕಂಪೋಸಿಂಗ್ ಅಂತ ಕೂತ ತಕ್ಷಣ ನನ್ನ ಕೇಳೋರು, ಏನು ಬೇಕು? ನಿನ್ನ ಮೈಂಡಲ್ಲಿದೆ ಏನಿದೆ ಹೇಳು ಹಾಗೆ ಹೀಗೆ ಅನ್ನೋರು. ಆಮೇಲೆ ನನಗೆ ಸ್ವಲ್ಪ ಒಂದು ಚೂರು ನಾನು ಆ, ಈ ಜನಪದ ಎಲ್ಲ ಸುಮ್ಮನೆ ಲೀಲಾಜಲವಾಗಿ ಹಾಡ್ತೀನಿ ನನಗೆ ಬಂದಂಗೆ. ನನ್ನ ಮೈಂಡಲ್ಲಿ ಯಾವುದೋ ಈ ಜನಪದ ಹಾಡುಗಳನ್ನ ಮೈಂಡಲ್ಲಿ ತುಂಬಿಕೊಂಡು ಹೋಗಿರ್ತಿದ್ದೆ ಅವ್ರ ಹತ್ರ. ಹಾಗಾಗಿ ನನ್ನ ಹತ್ರ ಆಡಿಸೋರು ಅವರು. ಏನಿದೆ ನಿನ್ನ ಮೈಂಡಲ್ಲಿ ಹೇಳು ಹಾಗೆ ಹೀಗೆ ಅಂತ. ನಾನು ಏನು ಹೇಳಿದ್ರು ಅದನ್ನು ಹಾಗೆ ಕ್ಷಣಾರ್ಧದಲ್ಲಿ ಅದನ್ನು ಟ್ಯೂನ್ ಆಗಿ ಮಾಡೋರು. ಅದಕ್ಕೆ ತುಂಬ ಒಂದು ಗ್ರೇಟ್ ಎಕ್ಸಾಂಪಲ್ ಅಂದರೆ ನಮ್ಮ ಗಟ್ಟಿ ಮೇಳ ಅಂತ ಒಂದು ಸಿನಿಮಾ. ಅದರಲ್ಲಿ ಒಂದು ಅದ್ಭುತವಾದ ಹಾಡು, ನವಿಲೇನೋ ಕುಣಿಬೇಕು ಕೋಗಿಲೆಯೋ ಹಾಡಬೇಕು ಅಂತ. ಅದು ನನಗೇನೋ ಒಂದು ಡ್ರೀಮು. ಆ ಟ್ಯೂನು ಒಂದು ಹಳೆಯ ಟ್ಯೂನ್ ಆಗಿರಬೇಕು, ತಲತಲಾಂತರದಿಂದ ಆಡ್ಕೊಂಡು ಬಂದಿರೋಂಥ ಟ್ಯೂನ್ ಆಗಿರಬೇಕು. ಅಲ್ಲಿ ಆ ಚಿತ್ರದಲ್ಲಿ ಆ ಕ್ಯಾರೆಕ್ಟ್ರು ಇದು ನಮ್ಮ ಅಜ್ಜಿ ಆಡ್ತಿದ್ದ ಹಾಡು, ಅಜ್ಜಿ ಆಡ್ತಿದ್ದ ಹಾಡು ಅಂತ ಹೇಳುತ್ತೆ. ಹಾಗಾಗಿ ಕೇಳೋದಕ್ಕೆ ಆ ಟ್ಯೂನು ಅಷ್ಟೇ ಹಳೇದಾಗಿರಬೇಕು, ಆ ಸಾಹಿತ್ಯ ಕೂಡ ಹಾಗೆ ಇರಬೇಕು ಅಂತ ಚರ್ಚೆ ಮಾಡುವಾಗ ನಿನ್ನ ಮೈಂಡಲ್ಲಿ ಏನಿದೆ ಹೇಳು ಹಾಗೆ ಹಿಂಗೆ ಅಂತ. ಆಮೇಲೆ ನಾನಲ್ಲಿ ಅವ್ರು ಕೇಳಿದ ತಕ್ಷಣ ಒಂದು ಹಾಡು ಹೇಳಿದೆ ನಾನು, ಮಲೆ ಮಹದೇಶ್ವರನ ಹಾಡು. ಆ ಹಾಡು ತುಂಬ ನಮ್ಮ ಕಡೆ ತುಂಬ ಪಾಪ್ಯುಲರ್ ಸಾಂಗ್ ಅದು. ಅದು ಜನ ಬಸ್ಸಲ್ಲಿ ಹೋಗುವಾಗ, ಬೆಟ್ಟ ಹತ್ತುವಾಗ, ಆ ಬೆಟ್ಟದಲ್ಲಿ ಟೆಂಪಲ್ ಹತ್ರ ಹಾಡ್ತಿರ್ತಾರೆ ಭಾಳಷ್ಟು ಹಾಡುಗಳಲ್ಲಿ. ಅದರಲ್ಲಿ ಅವರು ಹೈಟ್ ಸಾಂಗ್ಗಳೆಲ್ಲ ಅದು ಒಂದು. ಅದು ಆನೆ ಮಲೆ ಅದುಕಾರ, ಗೊಂಜು ಮಲೆ ಗುರುಕಾರ, ಮೂಡಾಲ ಮಲೆಯ ಮಾಯ್ಕಾರ, ಬಾನಂಗ ಮಾದಯ್ಯ ಅಂತ ಒಂದು ಹಾಡದು. ಭಾಳ ದೊಡ್ಡಿಟ್ಟು ಸಾಂಗ್ ಅದು. ಮಕ್ಕಳು ಮುರಿಯೆಲ್ಲ ಆಡ್ತಿರ್ತಾವೆ ಅದನ್ನ. ನಾನು ಈ ಹಾಡನ್ನು ಅವ್ರಿಗೆ ಹೇಳಿದೆ, ನನಗೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಸಾರಾಗಿ ಅಂತ. ಅವರು ಒಂದೇ ಕ್ಷಣ ಯೋಚನೆ ಮಾಡಿ, ನವಿಲೇನೋ ಕುಣಿಬೇಕು ಕೋಗಿಲೆಯೋ ಹಾಡಬೇಕು ಅಂತ ಹಾಡ್ಬಿಟ್ರು ಅಲ್ಲೇ ಕೂತಲ್ಲೇ. ನವಿಲೇನೋ ಕುಣಿಬೇಕು ಕೋಗಿಲೆಯೋ ಹಾಡಬೇಕು. ಹಾಗಾಗಿ ನಿಜಕ್ಕೂ ಈಗಲೂ ಕೂಡ ರೋಮಾಂಚನ ಆಗುತ್ತೆ. ಎಲ್ಲ ಹಾಡುಗಳು ಕೂಡ ಅವರ ನನ್ನ ಕಾಂಬಿನೇಷನ್ಲಿ ಹೀಗೆ ಸೃಷ್ಟಿಯಾದದ್ದು. ಅದಕ್ಕೋಸ್ಕರ ವಾರಗಟ್ಟಲೆ ತಿಂಗಳುಗಟ್ಟಲೆ ಚರ್ಚೆಗಳು ಮಾಡ್ತಿರ್ಲಿಲ್ಲ ನಾವು. ಒಂದು ಪ್ರಿಪರೇಷನ್ ಅಂತ ಏನಿರ್ತಿರ್ಲಿಲ್ಲ. ನಾನೇನು ಥಾಟ್ ಅನ್ಕೋತಿದ್ದೆ, ಆ ಥಾಟನ್ನು ಹೋಗಿ ಅವ್ರ ಮುಂದೆ ನೀವು ಪ್ರೆಸೆಂಟ್ ಮಾಡ್ತಿದ್ದಂಗೆ ಆ ಟ್ಯೂನ್ಸ್ ಎಲ್ಲ ಸಂದರ್ಭೋಚಿತವಾಗಿ ತಾನಾಗೆ ಬರೋದು. ಹಾಗೆ ಭಾಳಷ್ಟು ಸಿನಿಮಾಗಳು, ಕರ್ಪೂರದ ಗೊಂಬೆ ಇರ್ಬೋದು, ತಾಯಿಂದತ್ತವರು, ಹೆತ್ತವರು, ಕೌರವ. ಕೌರವ ಅಂತೂ ಬಹುಶಃ ಅದು ಬಹುಶಃ ಇಂಡಸ್ಟ್ರಿಲಿ ಅದೊಂದು ಮ್ಯೂಸಿಕಲ್ ರೆಕಾರ್ಡ್ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅದು ಹಾಗೆ ಅದು ಅವೆಲ್ಲ ಸೃಷ್ಟಿಯಾದ್ದು ಒಂದಿನ ದಿಢೀರಂತ ನಾನು ಹೋದೆ ಬೆಳಗ್ಗೆ. ಅವರ ನನ್ನ ಕಂಪೋಸಿಂಗ್ ಎಲ್ಲ ಸಾಮಾನ್ಯವಾಗಿ ಅರ್ಲಿ ಮಾರ್ನಿಂಗ್ ನಡೀತಿರುತ್ತೆ. ನಾನು ಭೇಟಿ ಮಾಡೋದು ಹಾಗೆ ಅಲ್ಲಿ ಫ್ರೆಶ್ ಆಗಿ ಅವರು ಇದ್ದು ಪಿಯಾನೋ ಮುಂದೆ ಕೂತಿರೋ ಟೈಮಲ್ಲಿ ನಾನು ಹೋಗ್ತಿದ್ದಿದ್ದೆ. ಅವತ್ತು ಹಾಗೆ ಹೋದೆ. ನಾನು ನೋಡ್ತಿದ್ದಂಗೆ ಏನೋ ಮೆಸೇಜ್ ತಂದಿದ್ದಾನೆ ಅಂತ, ಏನಪ್ಪ ಇವತ್ತು ಹಾಗೆ ಅಂತ. ಒಂದು ಸಿನಿಮಾ ಮಾಡೋದು ಸರ್ ಹಾಗೆ. ಏನೋ ಸಿನಿಮಾ, ಯಾವುದೋ ಸಿನಿಮಾ, ಈ ಥರ ಕಲಾವಿದರು, ಟೈಟ್ಲ್ ಏನು, ಕೌರವ. ಏನಪ್ಪ ನಿನಗೂ ಅದಕ್ಕೂ ಶೂಟೇ ಆಗಲ್ವಲ್ಲ, ಮಹೇಂದ್ರನಕ್ಕೂ ಕೌರವ ಅನ್ನೋದಕ್ಕೂ ಸಂಬಂಧವೇ ಇಲ್ವಲ್ಲ ಅಂತ ಅವ್ರು ಕನ್ವಿನ್ಸೇ ಆಗಲಿಲ್ಲ. ನಾವು ಮನೇಲಿ ಓಡಾಡ್ತಾ ಇದ್ರು ಹೇಗೆ. ಆಮೇಲೆ ನಾನು ಯಾಕೋ ಟೈಟ್ಲ್ ಕನ್ವೇ ಆಗಲಿಲ್ಲ ಅವರಿಗೆ. ಬಹುಶಃ ಏನೋ ಒಂದು ಯಾವುದೋ ಒಂದು ರೌಡಿಸಮ್ ಕಥೆನೋ ಇನ್ನೊಂದು ಆ ಥರದ್ದೊಂದು ಕಥೆ ತಂದಿರ್ತಾನೆ ಇವನು, ಬಹುಶಃ ಮ್ಯಾಚ್ ಆಗಲ್ಲ ಇವನಿಗೆ ಅನ್ನೋ ಥರದ ಇತ್ತು ಅವ್ರ ಭಾವನೆ ಅಂತ ಅನಿಸುತ್ತೆ. ಆಮೇಲೆ ನಾನು ಹೇಳಿದೆ, ಇಲ್ಲ ಸರ್ ಇದೊಂದು ಅದ್ಭುತವಾದ ಲವ್ ಸ್ಟೋರಿ, ಇದಕ್ಕೆ ಒಂದು 8 ಸಾಂಗ್ಸ್ ಬೇಕು. ಹಾಗೆ ಹೇಳಿದ ತಕ್ಷಣ ಬಂದು ನನ್ನ ಮುಂದೆ ಕೂತ್ಕೊಂಡ್ರು ಅವರು, ಏನೋ ವಿಚಾರ ಇದೆ ಅಂತ. ಆಮೇಲೆ ಸರಿ ನಾನು ಏನು ಅಂದ್ಕೊಂಡಿದ್ದೀನಿ ಆ ಕಂಟೆಂಟು ಸುಮ್ಮನೆ ಹೇಳಿದೆ ಅವರಿಗೆ. ಅಲ್ಲಿಂದ ಆ ಕತೆ ಫಾರ್ಮ್ ಆಗೋಕ್ಕೆ ಶುರುವಾಯಿತು. ಭಾಳ ಅದ್ಭುತವಾದ ಸಾಂಗ್ಸ್ ಇವತ್ತಿಗೂ ಕೂಡ. ಅವೆಲ್ಲ ಸಾಹಿತ್ಯ ಇರ್ಬೋದು, ಸಾಂಗ್ಸ್ ಇರ್ಬೋದು, ಕಂಪೋಸಿಂಗ್ ಇವತ್ತಿಗೂ ಕೂಡ ಅದೊಂದೇ ಅಂತಲ್ಲ, ಇಡೀ ಜರ್ನಿ ಭಾಳ ನಿಜ. ಅದಕ್ಕೆ ನಾನು ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಂದರೆ ಬ್ಲೆಸ್ಡ್ ನಾನು ಅಂತ ಹೇಳೋದು. ಬಹುಶಃ ನನ್ನ ಚಿತ್ರ ಜೀವನದ ಜರ್ನಿಲಿ ಇನ್ಯಾರೇ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿದ್ರು ಕೂಡ ನನ್ನ ಸಿನಿಮಾಗಳು ಈ ರೀತಿ ಇಷ್ಟು ಹೆಸರು ಮಾಡ್ತಿರ್ಲಿಲ್ಲ ಅಂತ ಅನ್ಕೋತೀನಿ. ನಾಡಿನಾದ್ಯಂತ ಅದರಲ್ಲೂ ಭಾಳ ಕಟ್ಟ ಕಡೆಯ ಆಡಿಯನ್ ಯಾರಿದ್ದಾರೆ, ನಮ್ಮ ಹಳ್ಳಿಯ ಕೊನೇ ಆಡಿಯನ್ ಅಲ್ಲಿವರೆಗೂ ರೀಚ್ ಆಗ್ತಿರಲಿಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಬೆಳೆದಿದೆ. ಏನು ಮಾಡಿದ್ರು ಕ್ಷಣಾರ್ಧದಲ್ಲಿ ಇಡೀ ಪ್ರಪಂಚ ತಲುಪ್ತಿದ್ದೀವಿ.
ನಾವೆಲ್ಲ ತಲುಪದ್ದು ಆ ಥರದ್ದು ಯಾವುದೂ ಇಲ್ದಿದ್ದ ಕಾಲದಲ್ಲಿ. ಆ, ಒಂದು ಮೊಬೈಲ್ ಇರಲಿಲ್ಲ, ಇನ್ನೊಂದು ಇರಲಿಲ್ಲ, ಯಾವುದೇ ಥರದ ಸೋಷಿಯಲ್ ಮೀಡಿಯಾ ಈ ಥರದ್ದು ಇರಲಿಲ್ಲ. ಆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಬ್ಬೊಬ್ಬರನ್ನು ತಲುಪಿದ್ವಿ, ರೀಚ್ ಆದ್ವಿ ಅಂದರೆ ಬಹುಶಃ ಈ ಥರದ ಹಾಡುಗಳು, ಸಾಹಿತ್ಯ ನಾವು ಮಾಡ್ತಾ ಅಲ್ಲಿ ಆಯ್ಕೆ ಮಾಡ್ಕೊಂಡು ಕಥೆಗಳು, ಈ ಥರದ್ದು ಅಂತ ಅನ್ಕೋತೀನಿ. ಸಾಮಾನ್ಯವಾಗಿ ಈ ಕಥೆಗಳನ್ನ ಬೇಸ್ ಮಾಡ್ತಿದ್ದೆ ತುಂಬ ಒಂದು ಭಾವನಾತ್ಮಕ ನೆಲೆಗಟ್ಟಿನ ಮೇಲೆ ನಾನು. ನಾನು ಅದರದ ತಿರುಳೇ, ಅದರ ಸ್ಟ್ರೆಂತೆ, ಭಾವನೆಗಳು. ಆ, ಬಹುಶಃ ಅದಕ್ಕೆ ನಾನೇನು ಅನ್ಕೋತಿದ್ದೆ ಅದಕ್ಕೆ 100ಕ್ಕೆ 100 ಪಟ್ಟು ಪರ್ಸೆಂಟು ನನಗೆ ಸ್ಪಂದಿಸೋರು ಹಂಸಲೇಖ ಅವ್ರು ಯಾವಾಗಲೂ. ಇವನು ಈ ಥರದೊಂದು ಎಮೋಷನಲ್ ಫೀಲಿಂಗ್ಸ್ನೇ ಇಟ್ಕೊಬಂದಿರ್ತಾನೆ, ಇದ್ರ ಮೇಲೆ ಕತೆ ಮಾಡಿರ್ತಾನೆ, ಇದ್ರ ಮೇಲೆ ದೃಶ್ಯಗಳನ್ನ ಕಟ್ಟಿರ್ತಾನೆ ಅವನು. ಒಂದೊಂದು ದೃಶ್ಯಗಳು ಕೂಡ ನಾನು ಎಲಿವೇಟ್ ಮಾಡಬೇಕು ಈ ಹಾಡುಗಳ ಮೂಲಕ ಅನ್ನೋಂಥದ್ದವರು. ನಾನು ಥಾಟ್ ಹೇಳ್ತಿದ್ದಂಗೆ, ಕತೆ ಹೇಳ್ತಿದ್ದಂಗೆ, ಸ್ಕ್ರೀನ್ ಪ್ಲೇ ಹೇಳ್ತಿದ್ದಂಗೆ ಅವ್ರು ಕನ್ವೆ ಆಗ್ಬಿಡೋರು, ಅವರು ಕನ್ವೆ. ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ನಾನು ಭಾವನಾತ್ಮಕವಾಗಿ ನನ್ನ ಜೊತೆ ಸ್ಪಂದಿಸ್ತಿದ್ರು ಅನ್ನೋದಕ್ಕೆ ನಿಜವಾಗೂ ಕೂಡ ಇವತ್ತಿಗೂ ನೆನಪು ಬರುತ್ತೆ ನನಗೆ. ಕರ್ಪೂರದ ಗೊಂಬೆ ಅಂತ ಒಂದು ಚಿತ್ರದ ಕಂಪೋಸಿಂಗ್ ಎಲ್ಲ ಮುಗಿದಿದೆ. ಮುಗಿದು ರೆಕಾರ್ಡಿಂಗ್ ನಡೀತಾ ಇದೆ ಎಲ್ಲಿ, ಸಂಕೇತ್ ಸ್ಟುಡಿಯೋದಲ್ಲಿ. ಎಲ್ಲ ಆಯಿತು. ಸಾಮಾನ್ಯವಾಗಿ ನಾವು ರೆಕಾರ್ಡಿಂಗ್ ಟೈಮಲ್ಲಿ ಫ್ರೀ ಇರೋ ಟೈಮಲ್ಲೆಲ್ಲ ಹಾಡಲ್ಲೇ ಬರೆದು ಕೊಡೋರು ನನಗೆ. ಒಂದು 10 ನಿಮಿಷದಲ್ಲಿ ಬರೋರು. ನಾನು ಅವ್ರು ಬರೆದು ಕೊಟ್ಟದ್ದು ನಾನು ಡಿಸಿಷನ್ ತೊಗೊಳಕ್ಕಾಗ್ತಿರ್ಲಿಲ್ಲ, ಅಷ್ಟು ಸ್ಪೀಡಾಗಿ ಅವರು ಬರೆಯೋರು ಆ ಥರ. ಯಾಕೆಂದರೆ ನಾನು ಭಾಳಷ್ಟು ಸಾಹಿತಿಗಳನ್ನ ನೋಡಿದ್ದೀನಿ. ಆ ಥರದ ಒಂದು ಅದ್ಭುತವಾದ ಸಾಹಿತಿ ಬಹುಶಃ ಇನ್ನೊಬ್ಬರು ಸಿಕ್ಕಲ್ಲ ಅಂತ ಭಾಳ ಹೆಮ್ಮೆಯಿಂದ ಧೈರ್ಯವಾಗಿ ಹೇಳ್ತೀನಿ. ಅಲ್ಲಿ ಇವತ್ತಿಗೂ ಒಂದು ಟ್ಯೂನ್ ತುಂಬ ಇಬ್ಬರು ಮೆಚ್ಚಿ ಒಂದು ಟ್ಯೂನ್ ಮಾಡ್ಕೊಂಡಿದ್ವಿ ಅದರಲ್ಲಿ. ತಬ್ಬಲಿಗೆ ತಬ್ಬಲಿಯ ತವರಿದೆಯ ಕಳುವೆ ಅಂತ ಒಂದು ಟ್ಯೂನ್ ಅದು. ತಬ್ಬಲಿಗೆ ತಬ್ಬಲಿಯ ತವರಿದೆಯ ಕಳುವೆ. ತುಂಬ ದೊಡ್ಡಿಟ್ಟು ತಾವೆಲ್ಲ ಕೇಳೇ ಇರ್ತೀರಿ. ಆ ಹಾಡು ಇನ್ನೂ ಸೃಷ್ಟಿಯಾಗಿರಲಿಲ್ಲ. ಬರೀ ತನನನ ಆಲೆ ತನನನ ಆ ಹಂತದಲ್ಲೇ ಇತ್ತದು. ಸರಿ, ತುಂಬ ಆಂಟಿಂಗ್ ಆಗಿದೆ, ಇಡೀ ಸಿನಿಮಾ ರೀ ರೆಕಾರ್ಡಿಂಗ್ಗೋಸ್ಕರ ಇದನ್ನು ಬಳಸೋಣ, ಒಂದು ಒಳ್ಳೆ ಥೀಮ್ ಸಾಂಗ್ ಮಾಡೋಣ ಇದನ್ನು ಅಂತ ಅವರು ನಾವು ಚರ್ಚೆ ಮಾಡ್ಕೊಂಡಿದ್ವಿ. ಅದಕ್ಕೇನಾದರೂ ಒಳ್ಳೆ ಲೈನ್ಸ್ ಹಾಕ್ಬೇಕು ಮರಿ, ಒಳ್ಳೆ ಲೈನ್ಸ್ ಹಾಕಬೇಕು ಅಂತ ಹೇಳ್ತಿದ್ರು. ಸರಿ, ನನಗೆ ಗೊತ್ತಿತ್ತು ಅವ್ರು ತುಂಬ ಚೆನ್ನಾಗಿ ಬರೀತಾರೆ ಅಂತ. ಅಲ್ಲಿ ಸಂಕೇತ್ ಸ್ಟುಡಿಯೋದಲ್ಲಿ ಇಬ್ಬರು ಕ್ಯಾಬಿನಲ್ಲಿ ಬೆಳಿಗ್ಗೆ ಕೂತ್ಕೊಂಡಿದ್ವಿ. ಸರಿ, ನಾನೇನು ಅರ್ಜೆಂಟು ಏನು ಫೋನ್ ಮಾಡಬೇಕಾಗಿತ್ತು. ಅವಾಗೆಲ್ಲ ಮೊಬೈಲ್ಗಳಿರಲಿಲ್ಲ. ಕೆಳಗಡೆ ಬೂತ್ ಹುಡ್ಕೊಂಡು ಕೆಳಗಡೆಗೆ ಹೋದೆ. ನಾನು ಫೋನ್ ಮಾಡಿ ವಾಪಸ್ಸು ರೂಮಿಗೆ ಬರೋ ಅಷ್ಟೊತ್ತಿಗೆ ವಾಯ್ಸರು ಅವರು ಖರ್ಚಿಪಲ್ಲಿ ಕಣ್ಣೀರು ಒರೆಸ್ಕೊತಾ ಇದ್ರು. ನಾನು ಯಾಕೆಂದರೆ ಅವರಲ್ಲಿ ಕಣ್ಣಲ್ಲಿ ಕಣ್ಣೀರೇ ನೋಡಿಲ್ಲ ನಾನು. ಯಾಕೆಂದ್ರೆ ಆ ಥರದ ಕ್ಯಾರೆಕ್ಟ್ರು ಅಲ್ಲ ಅದು, ತುಂಬ ಡೇರ್ ಕ್ಯಾರೆಕ್ಟ್ರು. ನಾವೆಲ್ಲ ತುಂಬ ಸೋತು ಕುಗ್ಗೋಗಿ ಏನೋ ಇನ್ನು ವಾಟ್ ನೆಕ್ಸ್ಟ್ ಅನ್ನೋ ಟೈಮಲ್ಲಿ ನಮ್ಮನ್ನು ತುಂಬ ಬಡ್ದೆಬ್ಸೋ ಥರ ಕ್ಯಾರೆಕ್ಟರ್ ಅದು. ಕಣ್ಣಲ್ಲಿ ನೀರು ಒರೆಸ್ಕೊತಾ ಇದ್ದಾರೆ. ನಾನು ಆಶ್ಚರ್ಯ ಆಗೋಯ್ತು. ನನಗೇನೋ ಬೇರೆ ಏನಾದ್ರು ಇಶ್ಯೂ ಇರಬಹುದಾ, ಅಥವಾ ಏನಾದ್ರು ಬೇರೆ ಥರದ್ದು ಏನಾದ್ರು ಬ್ಯಾಡ್ ನ್ಯೂಸ್ ಬಂತೆ ಅವರಿಗೆ ಏನು ಅಂತ ಮೆತ್ತಗೆ ಕೂತ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಆಮೇಲೆ ಯಾಕೆ ಸಾರ್ ಅಂತ ಕೇಳಿದೆ ನಾನು. ಆಗ ಹೇಳಿದ ತಕ್ಷಣ ಆ ಪಲ್ಲವಿನ ನನ್ನ ಮುಂದೆ ಇಟ್ಟರು. ಮುಂದೆ ಇಟ್ಟು ನೋಡಿ ಅವ್ರು ಹೇಳಿದ್ರು, ಏನಪ್ಪ ನಿನ್ನ ಜೊತೆಗೆ ನನ್ನ ಓಡಿಸ್ಬಿಡ್ತಾ ಇದೆಯಲ್ಲಪ್ಪ ನೀನು ಅಂದರು ಅವರು. ಅದನ್ನು ಹಾಡ್ಕೊಂಡು ಹಾರ್ಮೋನಿಯಂ ಮುಂದೆ ಇಬ್ಬರು ಕಣ್ಣಲ್ಲಿ ನೀರು ಹಾಕಿದ್ದೀವಿ ನಿಜವೂ ಕೂಡ. ನಾನು ಯಾಕೆ ಇನ್ಸಿಡೆಂಟ್ ಕೇಳಿದೆ ಅಂದರೆ, ನನ್ನ ಜೊತೆ ಕೆಲಸ ಮಾಡುವಾಗ ಅಷ್ಟು ಆಳಕ್ಕೆ ಅವರು ಇಳಿದು ಭಾವನಾತ್ಮಕವಾಗಿ ಒಂದು ಸಂಬಂಧ ಇಟ್ಕೊಂಡು ಕೆಲಸ ಮಾಡಿದ್ರು. ಆಮೇಲೆ ನಾವೇನೋ ನ್ಯೂ ಕಮರ್ಸ್. ಆವಾಗ ಅವರು ಎತ್ತರಕ್ಕೆ ನೋಡಿದ್ರೆ ತುಂಬ ಎತ್ತರಕ್ಕೆ ಬೆಳೆದು ನಿಂತಿದ್ದ ಕಾಲ ಅದು. ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟ್ರು. ಕಾಲ್ ಶೀಟ್ ಸಿಕ್ಕೋದೇ ಕಷ್ಟ, ಕಂಪೋಸಿಂಗ್ಗೆ ಸಮಯ ಸಿಕ್ಕೋದೇ ಕಷ್ಟ. ಅದು ಯಾವ ಟೈಮ್ಲಿ ಹಾಡು ಬರೀತಿದ್ರು ಏನೋ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ಎಷ್ಟು ನಾನೊಬ್ಬ ಹಳ್ಳಿ ಹುಡುಗ ಅಂತ ಯಾವಾಗ ಶೃಂಗಾರ ಕಾವ್ಯದ ಕಂಪೋಸಿಂಗ್ಗೆ ಅಂತ ಕತೆ ಹೇಳಕ್ಕೆ ಹೋದ್ನೋ, ಆವಾಗ ನಾನು ಈ ಥರ ಭಾಗದವನು ಸರ್ ನಾನು. ಮಲೆ ಮಹದೇಶ್ವರನ ಬೆಟ್ಟದ ಹತ್ರ ನಮ್ಮೂರು ಅಂದಾಗ ನನಗೊಂದು ಬೆನ್ನು ತಟ್ಟಿದ್ರು ಅವರು. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಕೊನೆಗೂ ಒಬ್ಬ ಬಂದೆ ಕಣಯ್ಯ ನೀನು ಅಂದಿದ್ರು ಅವತ್ತು. ಯಾಕೆಂದರೆ ನಾನು ಈ ಥರದೊಂದು ಫೋಕ್ ಎದೆಲ್ಲಿ ತುಂಬಿಕೊಡೋರು ಬೇಕಾಗಿತ್ತು ನನಗೆ. ಬಂದಿದೆಯಾ ನೀನು, ಎಲ್ಲಿವರೆಗೂ ಸಿನಿಮಾ ಮಾಡಿದ್ಯಾ ಅಲ್ಲಿವರೆಗೂ ನಿನ್ನ ಬೆನ್ನಿಂದ ಇರ್ತೀನಿ ನಾನು, ಅದ್ಭುತವಾದ ಕೆಲಸ ಮಾಡೋಣ ಇಬ್ಬರು ಅಂದಿದ್ರು. ಇವತ್ತಿಗೂ ಕೂಡ ಸಾಗ್ತಾನೆ ಇದೆ. ಅವರು ನನ್ನ ಜೊತೆ ಈ ಮ್ಯೂಸಿಕ್ ವಿಚಾರದಲ್ಲಿ ಯಾವತ್ತೂ ಕೂಡ ಅಸಡ್ಡೆಯಿಂದ ಮಾಡಿಲ್ಲ.
ಅದಕ್ಕೊಂದು ಜೀವ ತುಂಬಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಮಾಡ್ತಾರೆ. ಆಮೇಲೆ ಅವ್ರು ಬ್ಯುಸಿ ಇದ್ದ ಕಾಲದಲ್ಲೂ ಅಷ್ಟೇ. ನಾನೆಲ್ಲೋ ಮೈಸೂರಲ್ಲಿ ಶೂಟಿಂಗ್ ಇರುವೆ. ಕೆ ಎಷ್ಟೋ ಸಾರಿ ಊಟಿಯಲ್ಲಿ ಶೂಟಿಂಗು, ಚಿಕ್ಕಮಗಳೂರು, ಸಕಲೇಶಪುರ, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿದ್ದೆ ನಾನು ಹೆಚ್ಚು ಕಡಿಮೆ. ಒಂದು 15 ವರ್ಷಗಳು ಮನೆ, ಮಠ ಎಲ್ಲಿಗೂ ಹೋದದ್ದಿಲ್ಲ ನಾನು. ಒಂದೊಂದು ವರ್ಷದಲ್ಲಿ 5 ಸಿನಿಮಾ ಶೂಟಿಂಗ್ ಮಾಡಿ 5 ಸಿನಿಮಾ ರಿಲೀಸ್ ಮಾಡಿದ್ದೀನಿ ನಾನು. ಅಷ್ಟೊಂದು ಬ್ಯುಸಿ ನಾನು ಹಗಲು ರಾತ್ರಿ. ಅಂಥ ಸಂದರ್ಭದಲ್ಲಿ ನಮಗೆ ಕಂಪೋಸ್ ಮಾಡೋದಕ್ಕೆ ಅವ್ರ ಜೊತೆ ಕೂತ್ಕೊಳ್ಳೋಕೆ ಸಂದರ್ಭ ಇಲ್ಲ ಸಾರ್, ಏನು ಮಾಡೋದು ಅಂತ ಕೇಳ್ಕೊಂಡಾಗ, ಅವರು ಹಾರ್ಮೋನಿಯಂ ಮತ್ತು ಅವರು ಯಾರು ಅವರ ಅಸಿಸ್ಟೆಂಟ್ಸ್‌ನೆಲ್ಲ ಕರ್ಕೊಂಡು ಊಟಿಗೆ ಬಂದಿದ್ದಾರೆ ನನಗೋಸ್ಕರ. ಅಲ್ಲಿ ಬಂದು ನನ್ನ ಪಕ್ಕದಲ್ಲಿ ಉಳ್ಕೊಂಡು, ಕಂಪೋಸ್ ಮಾಡಿ, ಹಾಡೆಲ್ಲ ಬರೆದು, ನನಗೆ ಕೇಳಿಸಿ, ಕನ್ವೆ ಮಾಡಿ, ಬೆಂಗಳೂರಿಗೆ ಬಂದು ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಯಾವುದೋ ಸಂದರ್ಭದಲ್ಲಿ ಮೈಸೂರಿಗೆ ಬಂದು ರೆಕಾರ್ಡ್ ಮಾಡುವ ಕಂಪೋಸ್ ಮಾಡಿ ಕೊಟ್ಟಿದ್ದಾರೆ. ಸಕಲೇಶ್ವರಕ್ಕೆ ಬಂದಿದ್ದಾರೆ. ಹೀಗೆ ನನಗೆ ಭಾಳ ಅದ್ಭುತವಾಗಿ ಅವರು ಸಾಥ್ ಕೊಟ್ಟರು. ಹಾಗಾಗಿ ಇವತ್ತು ಈ ಥರ ಗ್ರಾಮೀಣ ಪ್ರದೇಶದ ಒಳ್ಳೊಳ್ಳೆ ಸಿನಿಮಾಗಳನ್ನ ನಾನು ಮಾಡೋಕ್ಕಾಯ್ತು. ಇವತ್ತಿಗೂ ಕೂಡ ಹಂಸರೇಖ, ಮಹೇಂದ್ರ ಕಾಂಬಿನೇಷನ್ ಅಂದರೆ ಭಾಳ ಅದ್ಭುತವಾದ ಸಾಂಗ್ಸ್ ಇರುತ್ತೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಅದಕ್ಕೆ ನನಗಿಂತನೂ ಹೆಚ್ಚು ಅವ್ರ ಕಾಂಟ್ರಿಬ್ಯೂಷನ್ ಅಂತ ಅನ್ಕೋತೀನಿ.